ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣದ ಇಂದಿರಾನಗರದಲ್ಲಿರುವ ಕಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಕನ್ನಡ ಬಾವುಟವನ್ನು ಆರಿಸದೆ ಕನ್ನಡಕ್ಕೆ ಅವಮಾನ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದು ಅತಿ ಉನ್ನತ ಭಾಷೆಗಳಲ್ಲಿ ಕನ್ನಡ ಒಂದಾಗಿದೆ. ಕನ್ನಡ ನಾಡಗೀತೆಗೆ 100 ವರ್ಷಗಳು ಸಂದ ಈ ಶುಭ ಸಂದರ್ಭದಲ್ಲಿ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಎಲ್ಲಾ ಕಡೆ ರಾಜ್ಯೋತ್ಸವವನ್ನ ಆಚರಿಸಲಾಗುತ್ತಿದೆ. ಆದರೆ ಕನ್ನಡದ ಶಾಲೆ ಕನ್ನಡ ರಾಜ್ಯೋತ್ಸವವನ್ನ ಬಾವುಟ ಹಾರಿಸದೆ ಶಿಷ್ಟಾಚಾರ ಉಲ್ಲಂಘಿಸಿರುವುದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಬುಕ್ಕಾಪಟ್ಟಣ ಹೋಬಳಿ ಕನ್ನಡ ರಕ್ಷಣಾ ವೇದಿಕೆ ಸದಸ್ಯರು ಮುಖ್ಯ ಶಿಕ್ಷಕಿಯನ್ನ ಪ್ರಶ್ನೆ ಮಾಡಿದಾಗ ಅವರ ಮಾತುಗಳಿಗೆ ಯಾವುದೇ ರೀತಿಯ ಜವಾಬು ನೀಡದೆ ಉದ್ಘಟತನದಿಂದ ಏನು ಬೇಕಾದರೂ ಮಾಡಿಕೊಳ್ಳಿ ಎಂಬ ಧೋರಣೆಯಿಂದ ಹೊರ ಹೋಗಿದ್ದನ್ನ ಸಾರ್ವಜನಿಕರು ವಿರೋಧಿಸಿದ್ದು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಸ್ಪಷ್ಟನೆ ಕೇಳಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಈ ದಿವಸ ಇಡೀ ದೇಶ ವಿದೇಶಗಳಲ್ಲಿ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಈಗ ನಮ್ಮ ಬುಕ್ಕಾಪಟ್ಟಣ ಇಂದಿರಾ ಶಾಲೆಯಲ್ಲಿ ಧ್ವಜಾರೋಹಣ ಇಲ್ಲ, ಫಂಕ್ಷನ್ ಇಲ್ಲ, ಮಕ್ಕಳಿಗೆ ಒಂದು ಸ್ಪೀಡ್ ಕೊಟ್ಟಿಲ್ಲ, ಕನ್ನಡ ರಾಜ್ಯೋತ್ಸವ ಮಾಡಿಲ್ಲ. ಇದು ತುಂಬ ನಮಗೆ ನಾಡ ಹಬ್ಬ ಆಗಿ ಸರ್ಕಾರ ರಜಾ ಘೋಷಣೆ ಮಾಡಿದ್ದು. ಇಲ್ಲಿ ರಜಾ ಕೊಟ್ಟಿರೋದೇನೆ ನಾಡ ಹಬ್ಬ ಮಾಡಲಿ, ಧ್ವಜಾರೋಹಣ ಮಾಡಲಿ, ಮಕ್ಕಳಿಗೆಲ್ಲ ಖುಷಿ ಹಂಚಲಿ, ಫಂಕ್ಷನ್ಗಳು ಮಾಡಿ ಎಲ್ಲ ಇದು ಮಾಡಲಿ ಅಂತಾರ. ಇವತ್ತು ನಮ್ಮ ಇಂದಿರಾ ಕಾಲೋನಿನಲ್ಲಿ ಇವತ್ತು ಇದು ಫಂಕ್ಷನ್ ಮಾಡಿಲ್ಲ, ಧ್ವಜ ಹಾರಿಸಿಲ್ಲ, ಏನಿಲ್ಲ. ನಮಗೆ ತುಂಬ ದುಃಖಕರವಾದ ಇದಾಗಿದೆ. ನಾನು ಮಾಜಿ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವ ಅಧ್ಯಕ್ಷ, ಗ್ರಾಮ ಪಂಚಾಯತಿ ಸದಸ್ಯ. ನಮಗೆ ಭಾಳ ಬೇಜಾರಾಗಿದೆ. ರಕ್ಷಣಾ ವೇದಿಕೆಯ ಅಧ್ಯಕ್ಷರಿದ್ದಾರೆ ಜೊತೆಯಲ್ಲಿ ಧ್ರುವ ಅವರು, ಹಂಗೆ STMC ಅಧ್ಯಕ್ಷರಿದ್ದಾರೆ ಮುದ್ರಾಜ್ ಅವರು. ಇವರಿಗೆಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಅವಮಾನ ತಂದಿದೆ, ಇಡೀ ಬುಕ್ಕಾಪಟ್ಟಣಕ್ಕೆ ಅವಮಾನ ತಂದಿದೆ. ಸಂಬಂಧಪಟ್ಟ ಅಧಿಕಾರಿಗಳು BO ಆಗಿರ್ಬೋದು, ಮತ್ತೆ DDP ಆಗಿರ್ಬೋದು